ಕನ್ನಡ ಸೀರಿಯಲ್ ನೋಡುಗರಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಭವ್ಯ ಅವರು ಅಂದ್ರೆ ನಿಧಿ ಪಾತ್ರವನ್ನ ಮಾಡ್ತಿರುವಂತ ಭವ್ಯ ಅವರ ಅಕ್ಕ ದಿವ್ಯಾ ಅವರ ಎಂಗೇಜ್ಮೆಂಟ್ ನಡೆದಿದೆ. ಅಸಲಿಗೆ ಭವ್ಯ ಅವರು ಬಿಗ್ ಬಾಸ್ ಮನೆಯೊಳಗಡೆ ಇದ್ದಂತ ಟೈಮ್ಲೂ ಸಹ ದಿವ್ಯಾ ಅವರು ಒಳಗಡೆ ಹೋಗಿರ್ತಾರೆ. ಏನು ಫ್ಯಾಮಿಲಿ ರೌಂಡ್ ಇರುತ್ತೆ ಅವಾಗ. ಅವಾಗ ಇವರನ್ನ ದಿವ್ಯಾ ಅವ್ರನ್ನ ನೋಡಿರ್ತೀರ. ಅವರ ತಾಯಿ ಮತ್ತೆ ಇವರ ಅಕ್ಕ ಅಂದ್ರೆ ದಿವ್ಯಾ ಅವರೆಲ್ಲರೂ ಕೂಡ ಹೋಗಿರ್ತಾರೆ. ಜೊತೆಗೆ ಈ ವ್ಯಕ್ತಿ ಅಂದ್ರೆ ಈಗ ಏನು ಎಂಗೇಜ್ಮೆಂಟ್ ಮಾಡ್ಕೊಂಡಿರುವ ಈ ವ್ಯಕ್ತಿ ಯಾರು ಅಂದ್ರೆ ಬಿಗ್ ಬಾಸ್ ನ ತೆರೆ ಹಿಂದೆ ಕೆಲಸ ಮಾಡುವಂತವ್ರು. ಡೈರೆಕ್ಟರ್ ರೀತಿ ಇವರು ಹಿಂದ್ಗಡೆ ಬ್ಯಾಕ್ ನಲ್ಲಿ ಕೆಲಸ ಮಾಡ್ತಾರೆ. ಹಲವು ಬಿಗ್ ಬಾಸ್ ಸೀಸನ್ಗಳನ್ನ ಇವರು ಕಾರ್ಯಕ್ರಮದಲ್ಲಿ ಅಂದ್ರೆ ಕೆಲಸವನ್ನ ಮಾಡಿದ್ದಾರೆ. ಸೊ ಅವರನ್ನ ಇದೀಗ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಭವ್ಯ ಅವರ ಅಕ್ಕ ದಿವ್ಯಾ ಅವರು. ಸೊ ಒಟ್ಟಾರೆ ಜೋಡಿ ಅಂತೂ ಸೂಪರ್ ಆಗಿದೆ. ಮತ್ತೆ ಸುದೀಪ್ ಸರ್ ಎಲ್ಲವೂ ಕೂಡ ಇವರಿಗೆ ಚಿರಪರಿಚಯವಾದಂತವ್ರು, ಕಾಸ್ಟಿಂಗ್ ಡೈರೆಕ್ಟರ್ ಅಂತಾರೆ. ಮತ್ತೆ ಇವರು ಹಲವು ವರ್ಷಗಳು ಮತ್ತೆ ಕೇವಲ ಬಿಗ್ ಬಾಸ್ ಅಂತಲ್ಲ, ಹಲವು ರಿಯಾಲಿಟಿ ಶೋಗಳ ಈ ತೆರೆಯಿಂದ ಕೆಲಸವನ್ನು ಮಾಡಿದಂಥವ್ರು. ತುಂಬಾ ವರ್ಷಗಳ ಪರಿಚಯ ಇತ್ತು. ಲವ್ ಮಾಡಿ ಇದೀಗ ಮದುವೆನ ಮಾಡ್ಕೋತಾ ಇದ್ದಾರೆ. ಬಹಳನೇ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಭವ್ಯ ಅವರಿಗೆ ಬಹಳಷ್ಟು ಖುಷಿ ಇದೆ. ಭವ್ಯ ಅವ್ರಿಗೂ ಕೂಡ ಹಲವು ವರ್ಷಗಳಿಂದ ಇವರು ಚಿರಪರಿಚಯ. ಸೊ ಒಂದು ಟೈಮ್ ಮೇಲೆ ಬಹುಶಃ ಲವ್ ಆಗಿರ್ಬೋದು. ಸೊ ದಿವ್ಯಾ ಅವರು ಒಂದು ಒಳ್ಳೆಯ ಪೇರನ್ನ ಆಯ್ಕೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಈಗ ದಿವ್ಯಾ ಅವರ ಬಳಿಕ ಭವ್ಯ ಅವರ ಒಂದು ಮದುವೆಯ ಒಂದು ಅತಿ ಶೀಘ್ರದಲ್ಲೇ ನಿರೀಕ್ಷೆ ಮಾಡಬಹುದು. ಬಹುಶಃ ಮುಂದಿನ ವರ್ಷದಲ್ಲೇ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಕನ್ನಡದಲ್ಲಿ ಸಖತ್ತಾಗಿ ಮಿಂಚ್ತಾ ಇದ್ದಾರೆ. ಭವ್ಯ ಅವ್ರಿಗೂ ಕೂಡ ಅನೇಕ ಆಫರ್ಸ್ಗಳು ಬಂದಿತ್ತು. ಬಟ್ ಅವ್ರು ಯಾಕೋ ಧಾರಾವಾಹಿ ಕಡೆ ಮುಖ ಮಾಡಲಿಲ್ಲ. ಯಾಕೆಂದ್ರೆ ಭವ್ಯ ಅವರ ರೀತಿಯ ದಿವ್ಯಾ ಅವರು ಕೂಡ ಬಹಳಷ್ಟು ಸಖತ್ತಾಗಿದ್ದಾರೆ ನೋಡೋಕೆ. ಸೊ ಈಗ ಅವ್ರಿಗೂ ಕೂಡ ಬಹಳಷ್ಟು ಆಫರ್ಸ್ಗಳು ಬಂದಿತ್ತು. ಬಟ್ ಅವ್ರು ಯಾಕೆ ಒಪ್ಕೊಂಡಿಲ್ವೋ ಗೊತ್ತಿಲ್ಲ. ಅವರು ಸದ್ಯಕ್ಕೆ ಬೇರೆ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಅವರದ್ದೇ ಆದಂಥ ಒಂದು ಏನು ಫ್ಲವರ್ ಸ್ಟುಡಿಯೋ ಇದೆ. ಬೊಕ್ಕೆಗಳನ್ನ ರೆಡಿ ಮಾಡುವಂತ ಒಂದು ಸ್ಟುಡಿಯೋ. ಸೊ ಅದರ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವತ್ತು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಕೆಲವು ಸ್ನೇಹಿತರು ಬಂದಿದ್ರು. ಡೆಕೋರೇಷನ್ ಸಹ ಚೆನ್ನಾಗಿ ಆಗಿತ್ತು. ಕೇವಲ ಸಿಂಪಲ್ ಆಗಿ ಇವತ್ತು ಮಾಡಿದ್ದಾರೆ ಎಂಗೇಜ್ಮೆಂಟ್. ಫ್ಯಾಮಿಲಿ ಒಟ್ಟಿಗೆ ಮತ್ತೆ ಸ್ನೇಹಿತರೊಟ್ಟಿಗೆ ಈ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಜರುಗಿದೆ. ಸೊ ತಪ್ಪದೆ ಎಲ್ಲರೂ ಕೂಡ ಹೇಮಂತ್ ಮತ್ತೆ ದಿವ್ಯಾ ಅವರ ಏನು ಈ ನಿಶ್ಚಿತಾರ್ಥಕ್ಕೆ ತಪ್ಪದೆ ವಿಶ್ ಮಾಡೋದನ್ನ ಮರಿಬಿಡಿ. ಅತ್ಯುತ್ತಮವಾದಂತಹ ಜೋಡಿ ಇದೀಗ ಒಂದಾಗಿದ್ದಾರೆ. ಅದು ಭವ್ಯ ಅವ್ರಿಗೂ ಕೂಡ ಬಹಳಷ್ಟು ಕ್ಲೋಸ್. ಯಾಕೆಂದ್ರೆ ಇಬ್ಬರು ಕೂಡ ಅಂದ್ರೆ ಒಬ್ರು ಅಕ್ಕ ಆದ್ರೆ ಇನ್ನೊಬ್ರು ಫ್ರೆಂಡ್. ಸೊ ಫ್ರೆಂಡ್ ನ ಒಂದು ಭಾವ ಆಗಿ ಈಗ ಸ್ವೀಕರಿಸ್ತಾ ಇರುವಂತದ್ದು ಭವ್ಯ ಅವರಿಗೆ ಬಹಳಷ್ಟು ಖುಷಿ ಇದೆ. ಹ್ಯಾಪಿ ಫಾರ್ ಯು ಅಕ್ಕ ಅಂತ ಕೂಡ ಅವರು ಬರೆದುಕೊಂಡು ವಿಶಸ್ ಗಳನ್ನ ತಿಳಿಸುತ್ತಿದ್ದಾರೆ. ಭವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡಿದ್ರು. ಆ ಒಂದು ಟೈಮ್ ನಿಂದ ಬಹಳಷ್ಟು ಕ್ಲೋಸ್ ಆಗ್ತಾ ಹೋಗ್ತಾರೆ ಹೇಮಂತ್ ಅವರಿಗೆ ಅಕ್ಕ ದಿವ್ಯಾ ಅವರು. ಸೊ ಒಂದು ಬಾಂಡಿಂಗ್ ಇತ್ತು. ಮನೆಯಲ್ಲೂ ಕೂಡ ಈ ವಿಚಾರವನ್ನ ತಿಳಿಸಿ ಒಪ್ಪಿಗೆ ಪಡೆದು ಈಗ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ.